ಸ್ಫೋಟ ನಂಬರ್ 2 ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿಷಯ. ಕುಮಾರಸ್ವಾಮಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ ಅಂತಕ್ಕಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನದು ಸುದ್ದಿ ಅಂತ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡಿ. ಮೈತ್ರಿ ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ? ಎಚ್ಡಿಕೆ ಸರ್ಕಾರದ ಸಚಿವರ ತಲದಂಡವಾಗುತ್ತಾ? ಸಚಿವ ಸ್ಥಾನವನ್ನ ಕಳೆದುಕೊಳ್ಳುವುದರ ಜೊತೆಗೆ ಜೈಲಿಗೂ ಹೋಗ್ತಾರಾ? ಪಬ್ಲಿಕ್ ಟಿವಿಯಲ್ಲಿ ಸಚಿವ ಪುಟ್ಟರಂಗ ಶೆಟ್ಟಿಯ 25 ಲಕ್ಷ ರಹಸ್ಯ ಸುದ್ದಿ. ಟೈಪಿಸ್ಟ್ ಆರೋಪಿ ಮೋಹನ್ ಕುಮಾರ್ ಹೇಳಿಕೆಯಿಂದ ಈಗ ಸಚಿವರ ತಲೆದಂಡಕ್ಕೆ ಹತ್ತಿರವಾಗ್ತಾ ಇದೆ ಪ್ರಕರಣ ಅಂತಕ್ಕಂಥದ್ದು. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಲ್ಲಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ. ಆರೋಪಿ ಮೋಹನ್ ಕುಮಾರ್ ಹೇಳಿಕೆಯಿಂದ ಈಗ ಸಚಿವರಿಗೆ ಸಂಕಷ್ಟ ಬಂದೊದಗಿದೆ. ಸಚಿವ ಸ್ಥಾನನೂ ಹೋಗಬಹುದು, ಜೈಲಿಗೂ ಹೋಗೋ ಸ್ಥಿತಿ ಬರಬಹುದು. ವಿಚಾರಣೆಯ ವೇಳೆ ಸಚಿವರ ಪಾತ್ರದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಮೋಹನ್ ಕುಮಾರ್. ಪಬ್ಲಿಕ್ ಟಿವಿಯಲ್ಲಿ ಹಾಗಾದ್ರೆ ಆರೋಪಿ ಮೋಹನ್ ಕುಮಾರ್ ತಪ್ಪೊಪ್ಪಿಗೆಯ ಹೇಳಿಕೆಯ ಪ್ರತಿ ಇದೆ ನಮ್ಮ ಹತ್ರ. ಏನು ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿ ಕೆಲವೇ ಕ್ಷಣದಲ್ಲಿ. ಮೋಹನ್ ಕುಮಾರ್ ಟೈಪಿಸ್ಟ್ ಆಗಿದ್ರು, ಅವರ ಬಳಿಯಿಂದಲೇ ಅವರ ಬ್ಯಾಗ್ನಿಂದಲೇ 25 ಲಕ್ಷ ಹಣವನ್ನ ವಶಪಡಿಸಿಕೊಂಡಿದ್ರು. ಹಾಗಾದ್ರೆ ಅವರ ತಪ್ಪೊಪ್ಪಿಗೆ ಹೇಳಿಕೆ ಏನು ನೋಡೋಣ. ಕುಮಾರ್ ತಪ್ಪೊಪ್ಪಿಗೆ ನಂಬರ್ 1, ನಾನು ಸಚಿವ ಪುಟ್ಟರಂಗ ಶೆಟ್ಟಿಗೆ ಹಣವನ್ನ ನೀಡಲು ಬಂದಿದ್ದೆ. ಆಯ್ತಲ್ಲ, ಅಲ್ಲಿಗೆ ಮೊದಲ ಹೇಳಿಕೆಯಲ್ಲೇ ಹೇಳಿದ್ದಾರೆ. ಎರಡನೇ ತಪ್ಪೊಪ್ಪಿಗೆ, ಹಿಂದುಳಿದ ವರ್ಗದ ಕಚೇರಿ ಗುತ್ತಿಗೆಗೆ ಈ ಹಣವನ್ನ ಸಂಗ್ರಹ ಮಾಡಲಾಗಿತ್ತು. ತಪ್ಪೊಪ್ಪಿಗೆ ನಂಬರ್ 3, ಗುತ್ತಿಗೆದಾರ ಅನಂತ್ ಬಳಿ ನಾನು 3,60,000 ರೂಪಾಯಿ ಪಡೆದಿದ್ದೆ. PA ನಂದಾ ಬಳಿ 15.9 ಲಕ್ಷ ಹಣವನ್ನ ಪಡೆದಿದ್ದೆ. PA ಕೃಷ್ಣಮೂರ್ತಿ ಬಳಿ 4 ಲಕ್ಷ ಸಂಗ್ರಹ ಮಾಡಿದ್ದೆ. PA ಕೃಷ್ಣಮೂರ್ತಿ ಅಂದ್ರೆ ಇವರು ಸಚಿವ ವೆಂಕಟರಮಣಪ್ಪನವರ PA ಅಂತ ಕೂಡ ಗೊತ್ತಾಗಿದೆ. 4ನೇ ತಪ್ಪೊಪ್ಪಿಗೆ, ಎಲ್ಲ ಹಣವನ್ನು ವೆಂಕಟರಮಣಪ್ಪನವರ ಕಚೇರಿಯಲ್ಲೇ ಇಟ್ಟಿದ್ದೆ. ಆನಂತರ ಆ ದುಡ್ಡನ್ನು ನಾನು ಪುಟ್ಟರಂಗ ಶೆಟ್ಟಿಗೆ ಕೊಡೋದಕ್ಕೆ ಹೊರಟಿದ್ದೆ. ಈ ತಪ್ಪೊಪ್ಪಿಗೆ ಹೇಳಿಕೆ ಮುಂದಿನ ಯಾವ ಬೆಳವಣಿಗೆಗೆ ಕಾರಣವಾಗಬಹುದು ನೋಡೋಣ. ನನ್ನ ಕೊಲೀಗ ಮುರಳೀಧರ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಪ್ರಮುಖವಾಗಿ ತನಿಖಾಧಿಕಾರಿಯ ವಿಚಾರ ಏನಾಗಿತ್ತು ಅಂದ್ರೆ ಈ ಹಣ ಯಾತಕ್ಕೆ ತಂದಿದ್ದು, ಯಾರು ಕೊಡಕ್ಕೆ ತಂದಿದ್ದು, ಅಲ್ಲಿಗೆಲ್ಲವೂ ಕ್ಲಿಯರ್ ಆಯ್ತಾ ಅಂತ? ಖಂಡಿತವಾಗಿ ಅರವಿಂದ್, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಹಣವನ್ನು ಸಂದಾಯ ಮಾಡಲಿಕ್ಕೆ ಹೋಗ್ತಿದೆ ಅಂತೇಳಿ ಮೋಹನ್ ಕುಮಾರ್ ವಿಧಾನಸೌಧ ಪೊಲೀಸರ ಮುಂದೆ ಸಹ ಇದೇ ಹೇಳಿಕೆಯನ್ನು ನೀಡಿರುವಂಥದ್ದು, ಮತ್ತೆ ACB ಅಧಿಕಾರಿಗಳ ಮುಂದೆನೂ ಸಹ ಇದೇ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ತನ್ನ ಸಿಂಡಿಕೇಟ್ನ ಜೊತೆಯಲ್ಲಿ ಅಂದ್ರೆ ತನ್ನ ಸಹಚರನಿದ್ರು ಅವರ ಮೂಲಕ ಪುಟ್ಟರಂಗ ಶೆಟ್ಟಿ ಅವರಿಗೆ ಸುಮಾರು 25 ಲಕ್ಷ ಚಿಲ್ಲರೆ ಹಣವನ್ನು ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಯಾರಿಯನ್ನು ಸಹ ಮಾಡ್ಕೊಂಡಿದ್ರು. ಇದು ಬೆಳಗ್ಗೆ 10 ಗಂಟೆ 5 ನಿಮಿಷದಿಂದನೂ ಸಹ ಇಡೀ ಕಾರ್ಯಾಚರಣೆ ನಡೀತಾ ಇತ್ತು. ಒಂದು ಮತ್ತೆ LH ಗೇಟ್ ಶಾಸಕರ ಭವನ ಮುಂದೆ ಸುಮಾರು 15.9 ಲಕ್ಷವನ್ನ ಶ್ರೀ ನಂದಾ ಅವರ ಬಳಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಇನ್ನು ಕೃಷ್ಣಮೂರ್ತಿ ಅವರ ಬಳಿಯಲ್ಲಿ 4.5 ಲಕ್ಷವನ್ನು ಕಲೆಕ್ಟ್ ಮಾಡುವಂಥದ್ದು. ಇದೇ ರೀತಿ ಎಲ್ಲಾ ಕಡೆಯಿಂದನೂ ಸಹ 3 ಜನರಿಂದ ಸರಿಸುಮಾರು 25 ಲಕ್ಷವನ್ನ ಹಣವನ್ನ ಕಲೆಕ್ಟ್ ಮಾಡಿರುವಂಥದ್ದು. ಕಲೆಕ್ಟ್ ಮಾಡಿ ಅದಾದ ನಂತರ ಒಂದು ಪಿಂಕ್ ಕವರ್ ನಲ್ಲಿ ನಾನು ಸುತ್ತಿ ಅದನ್ನ ಸಚಿವರಿಗೆ ಕೊಡ್ಲಿಕ್ಕೆ ಎಲ್ಲ ಸಹ ತಯಾರಿಯನ್ನು ಮಾಡ್ಕೊಂಡಿದ್ದೆ. ಸರಿಸುಮಾರು 6 ಗಂಟೆಗೆ ಸಚಿವರ ಕೈಗೆ ತಲುಪಬೇಕಾಯಿತು. ಅಷ್ಟರೊಳಗಡೆ ನಾನು ಸಿಕ್ಬಿದ್ದೆ ಅನ್ನೋದ್ರ ಬಗ್ಗೆ ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ವಿಧಾನಸೌಧ ಪೊಲೀಸ್ ಮುಂದೆ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಹೇಳಿಕೆ ಪ್ರತಿ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಅದೇ ರೀತಿ ACB ಮುಂದೆನೂ ಸಹ ಇದೇ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ACB ಮುಂದೆ ಹೇಳಿಕೆ ಕೊಟ್ಟ. ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಸುದ್ದಿಗಳ ಮಧ್ಯದಲ್ಲೇ ಟ್ರಾಯ್ನ ಹೊಸ ನಿಯಮಾವಳಿಯ ಪ್ರಕಾರ ಸೇವೆ ಸಲ್ಲಿಸೋದಕ್ಕೆ BRDS ಸಿದ್ಧವಾಗಿದೆ. ಇದರ ಉಪಯೋಗವನ್ನು ಗ್ರಾಹಕರು ಪಡೆದುಕೊಳ್ಳಬೇಕು ಅಂತ ಬೆಳಗಾವಿಯಲ್ಲಿ BRDS ಕೇಬಲ್ MD ನಾಗೇಶ್ ಛಾಬ್ರಿಯಾ ಮನವಿ ಮಾಡಿದ್ದಾರೆ. ನ್ಯೂ ಟ್ಯಾರಿಫ್ ರೆಜಿಮ್ BRDS ಕಂಪನಿ ತಯಾರಿದೆ. ಅವರೆಲ್ಲ ಚೇಂಜಸ್ ಏನು ಗವರ್ಮೆಂಟ್ ಪ್ರಕಾರ ಏನೇನು ಮಾಡೋದಿದೆ, ಕಾಲ್ ಸೆಂಟರ್, ಬ್ಯಾಕ್ ಆಫೀಸ್, ಟ್ರಾನ್ಸಿಷನ್ ಬಗ್ಗೆ ಏನೇನು ಟ್ರಾನ್ಸಾಕ್ಷನ್ ಬೇಕು ಅದೆಲ್ಲ ನಾವು ಪ್ರಿಪೇರ್ ಮಾಡೀವಿ. ಮತ್ತು ಈ ಟ್ರಾನ್ಸಿಷನ್ ಪ್ರಾಪರ್ಲಿ ಸ್ಮೂತ್ಲಿ ಆಗಬೇಕಂತ ನಾವು BRDS ಬುಕೇಜ್ ತೆಗ್ದೇವಿ. ಅಂದ್ರೆ ಕನ್ನಡ ಮನುಷ್ಯಗೆ ಮಿನಿಮಮ್ ರೇಟ್ 199 ರೂಪೀಸ್ನ ಕನ್ನಡ ಬರ್ಬೋದು, ಮರಾಠಿ ಮಂದಿಗೆ ಮರಾಠಿ ಬರ್ಬೋದು. BRDS ಕಂಪನಿ ಇದು ನಾರ್ತ್ ಕರ್ನಾಟಕನಾಗಿದೆ, ಅಲ್ಲೇ ಬಾರ್ಡರ್ ಇಶ್ಯೂ ಅದಾವೆ.
ನಾವು ಆ ಪ್ರಕಾರ ಕನ್ನಡ ಮನುಷ್ಯ ಎಲ್ಲರಿಗೂ ಒಂದು ಪ್ರಾಪರ್ ಟ್ರಾನ್ಸಿಷನ್ ಮತ್ತು ಎಲ್ಲ ಪ್ಯಾಕೇಜಸ್ ಪ್ರಾಪರ್ ಬರಬೇಕು, ಅವ್ರ ತ್ರಾಸ ಆಗಬಾರ್ದು, ತೊಂದರೆ ಬರಬಾರ್ದು. ಆ ಪ್ರಕಾರ ಎಲ್ಲ ಪ್ರಾಪರ್ಲಿ ಆಪ್ರೇಟರ್ಸ್ ಜೋಡಿ ಆಪ್ರೇಟರ್ ಕೂಡಿ ಒಂದು 5,000 ಕಸ್ಟಮರ್ ಸ್ಯಾಂಪಲ್ ಫಾರ್ಮ್ ಮಾಡಿ ನಾವು ನಮ್ಮ ಬುಕ್ಕೇಜ್ ತೆಗ್ದೇವಿ ರೀ. ಆ ಬುಕ್ಕೇಜ್ ನಾವು ಮಿನಿಮಮ್ 199 ರೂಪೀಸ್ದಿಂದ 420. ಓಕೆ, ಈ ಎರಡು ಸುದ್ದಿ ಸ್ಫೋಟಗಳ ಜೊತೆಗೆ 8 ಗಂಟೆಗೆ ಮಿಸ್ ಮಾಡದೆ ಪಬ್ಲಿಕ್ ಟಿವಿ ನೋಡಿ, ರಾಜ್ಯದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.